ಇಕ್ಕೇರಿಗೆ ಬಂದಿದ್ದೀವಿ. ಇಕ್ಕೇರಿ ಕೆಳದಿ ಅರಸರ 2ನೇ ರಾಜಧಾನಿ. ಇವಾಗ ಇಕ್ಕೇರಿ ದೇವಸ್ಥಾನ ಇದೆ, ಇಲ್ಲಿ ಶಿವನ ದೇವಸ್ಥಾನ. ಈಗ ನೀವು ಕಾಣ್ತಾ ಇರ್ಬೋದಲ್ಲ, ಇದು ಹೆಬ್ಬಾಗಿಲು. ಹೆಬ್ಬಾಗಿಲಿಂದ ಒಳಗೆ ಹೋಗೋಣ. ಇಡೀ ದೇವಸ್ಥಾನವನ್ನು ಕಲ್ಲಿನಿಂದ ಕಟ್ಟಿದ್ದಾರೆ. ಕಲ್ಲಿನಲ್ಲೂ ಕೂಡ ಎಷ್ಟೊಂದು ವೈವಿಧ್ಯತೆ ಇದೆ. ಇದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನಾನು ಕೂಡ ನೋಡ್ತೀನಿ, ಬನ್ನಿ. ಇವತ್ತು ಭಾನುವಾರ ಇರೋದರಿಂದ ತುಂಬ ಜನ ಇದ್ದಾರೆ. ಹೆಬ್ಬಾಗಿಲನ್ನು ದಾಟಿ ನಾವು ಒಳಗೆ ಬರ್ತಿದ್ದ ಹಾಗೇ ಇಲ್ಲೊಂದು ಕಲ್ಲುಗಳನ್ನ ಜೋಡಿಸಿಟ್ಟಿರೋ ಒಂದು, ನೋಡಿದರೆ ಇದು ತುಳಸಿ ಕಟ್ಟೆ ಥರ ಕಾಣುತ್ತೆ. ನೀವು ಗಮನಿಸ್ಬೋದು, ಈ ತುಳಸಿ ಕಟ್ಟೆ ಆಕೃತಿಯಲ್ಲಿರುವಂಥದ್ದು ನೋಡಿ, ಈ ಕಲ್ಲುಗಳ ಬಣ್ಣ ಕಪ್ಪಿದೆ. ಹಾಗಾಗಿ ಇಲ್ಲಿ ದೇವಸ್ಥಾನದ ಬಣ್ಣ ಬರ್ತಿದ್ದ ಹಾಗೇ ಇದು ಕೆಂಪು ಮಿಶ್ರಿತ ಬಣ್ಣದಲ್ಲಿದೆ. ಈ ನಾವು ಊರ್ಮಂಚ್ ಕಲರ್ ಅಂತೀವಲ್ಲ, ಆ ಕಲರಲ್ಲಿದೆ. ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದ ಹಾಗೇ ನೋಡಿ, ಇಲ್ಲಿ ನಂದಿ, ಸುಮಾರು ನಂದಿ ಬಳಪದ ಕಲ್ಲು, ಈ ಬಹಳ ಹೊಳಪು ಇದೆ ಈ ಕಲ್ಲಿನಲ್ಲಿ. ಸುಮಾರು 4.5 ಅಡಿ ಎತ್ತರ ಇದೆ ಇದು. ಎದುರುಗಡೆಯಿಂದ ಈ ಥರ ಕಾಣುತ್ತೆ. ಬಹಳ ಸುಂದರವಾಗಿದೆ ಮತ್ತು ಕಲ್ಲಿನ ಹೊಳಪು ಕೂಡ ಅಷ್ಟೇ ಚೆನ್ನಾಗಿದೆ. ಇದರ ಕಾಲುಗಳು ಕಪ್ಪು ಬಣ್ಣದ್ದು, ಸುಮಾರು 4.5 ಅಡಿ ಎತ್ತರದಿದೆ. ಇದರ ಬಾಲ ತುಂಡಾಗಿದೆ ನೋಡಿ. ನಂದಿಯ ದೇವಸ್ಥಾನವನ್ನು ಎಷ್ಟು ಮನಮೋಹಕವಾಗಿದೆ ನೋಡಿ. ನಂದಿಯನ್ನು ನೋಡಿದ್ವಿ. ನಂದಿಯ ಎದುರುಗಡೆನೆ 2 ಆನೆಗಳಿದೆ. ಒಳಗಡೆ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ, ಅಘೋರೇಶ್ವರನ ದೇವಸ್ಥಾನ. ಮಳೆ ಬಂದಿರೋದ್ರಿಂದ ಹಚ್ಚ ಹಸಿರು ಹುಲ್ಲು ಎಲ್ಲ ಕಡೆ. ಹೆಬ್ಬಾಗಿಲು ನೋಡಿದ್ರಿ, ಇದು ನಂದಿ ಮಂಟಪ. ನಂದಿ ಮಂಟಪದ ಎದುರುಗಡೆ ಶಿವನ ದೇವಸ್ಥಾನ. ಬಹಳ ದೊಡ್ಡದಾದ ದೇವಸ್ಥಾನ ಇದು. 32 ಕೈಗಳುಳ್ಳಂತಹ ಶಿವನ ವಿಗ್ರಹ ಇಲ್ಲಿ ಇತ್ತು. ಆದರೆ ಟಿಪ್ಪು ಸುಲ್ತಾನ ಹಾಗೂ ಇತರ ಶತ್ರುಗಳ ದಾಳಿಯಿಂದ ಆ ಮೂರ್ತಿಯೆಲ್ಲ ನಾಶವಾಗಿ ಇವಾಗ ಆ ಜಾಗದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಾನು ಒಳಗೆ ಹೋಗಿ ನೋಡ್ತಾ ಇದ್ದೀನಿ. ಕಂಬಗಳುಳ್ಳಂತಹ ದೇವಸ್ಥಾನ ಇದು ನೋಡಿ, ವಿಶಾಲವಾಗಿದೆ. ಈ ದೇವಸ್ಥಾನದ ಶಿಲ್ಪಕಲೆ, ವಾಸ್ತುಶಿಲ್ಪವನ್ನು ನೋಡಿದರೆ ಕೆಳದಿ ಅರಸರು ಇಂತಹ ಒಳ್ಳೆಯ ಕೆತ್ತನೆ ದೇವಸ್ಥಾನಗಳನ್ನ ನಮ್ಮ ಕನ್ನಡ ನಾಡಿಗೆ ಕೊಟ್ಟು ಕನ್ನಡ ನಾಡಿನ ಸಾಂಸ್ಕೃತಿಕ ಕಲೆಯನ್ನು ಮತ್ತಷ್ಟು ಶ್ರೀಮಂತ ಮಾಡಿರುವ ಅವ್ರನ್ನೆಲ್ಲ ಜ್ಞಾಪಿಸ್ಕೊಂಡ್ರೆ ಮನಸ್ಸಿನಲ್ಲಿ ಎಷ್ಟೊಂದು ಕೃತಜ್ಞತೆ ಬರುತ್ತೆ. ಈ ಜಾಗದಲ್ಲಿ ಎಂತಹ ಕೆಳದಿಯ ಅರಸರು ಆಳ್ವಿಕೆ ನಡೆಸಿದ್ದಾರೆ. ಜನ ಸಾಂಸ್ಕೃತಿಕವಾಗಿ ಇವರೆಲ್ಲ ಇದು ಸ್ಥಾಪನೆ ಮಾಡಿರೋದ್ರಿಂದಲೇ ಇವತ್ತು 100 ಜನ ಪ್ರವಾಸಿಗರು ನಮ್ಮ ಕರ್ನಾಟಕಕ್ಕೆ ಬರೋ ಹಾಗಾಯಿತು. ಇಂತಹ ದೇವಸ್ಥಾನವನ್ನು ನೋಡೋ ಹಾಗಾಯಿತು. ಅದು ಕೆಳದಿಯ ಅರಸರ 2ನೇ ರಾಜಧಾನಿ ಇಕ್ಕೇರಿ. ಅಬ್ಬ, ಎಂಥ ಸಂಪತ್ಭರಿತವಾದಂತಹ, ಎಂಥ ಪುಣ್ಯಭೂಮಿ ಜಾಗ ಇದು. ಇಂತಹ ಜಾಗದಲ್ಲಿ ನಾವು ನಡೆದಾಡ್ತಿದ್ದೀವಲ್ಲ ಅನ್ನೋ ಹೆಮ್ಮೆ ನನಗೆ ಖಂಡಿತವಾಗಲೂ ಕೂಡ ಇದೆ. ದೇವಸ್ಥಾನದ ತುದಿಯಲ್ಲಿ ಕಳಸ ಇದೆ. ಇದು ದೇವಸ್ಥಾನದ ಹಿಂಬದಿ. ಈಶ್ವರನ ದೇವಸ್ಥಾನದ ಪಕ್ಕದಲ್ಲೇ ಅಖಿಲಾಂಡೇಶ್ವರಿ ದೇವಿಯ ದೇವಸ್ಥಾನ ಕೂಡ ಇದೆ. ಮತ್ತು ಶಿವನ ಮೂರ್ತಿ. ಇದು ಶಿವನ ಅಳಿದುಳಿದ ಪಾದುಕೆಗಳು, ಅಂದರೆ ಅಳಿದುಳಿದ ಕಲ್ಲುಗಳು, ಆ ಮೂರ್ತಿಗಳು ಇಲ್ಲಿ ಇದೆ ನೋಡಿ. ಅಂದರೆ ಶಿವನಿಗೆ 32 ಕೈಗಳುಳ್ಳಂತಹ ಒಂದು ಮೂರ್ತಿ ಒಳಗಡೆ ಇತ್ತು. ಅದು ಕಾಲಕ್ರಮೇಣ ಪಳೆಯುಳಿಕೆಗಳಾಗಿ ಹೀಗಿದೆ. ಇವಾಗ ಸದ್ಯಕ್ಕೆ ಆ ಜಾಗದಲ್ಲಿ ಶಿವನ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ನೋಡಿ.
16ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆವಾಗ ನಮ್ಮ ಕನ್ನಡ ಯಾವ ಥರ ಇತ್ತು ಅಂತ ಇಲ್ಲಿಯ ಗೈಡ್ ಅವರು ಹೇಳ್ತಾ ಇದ್ದಾರೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಮೋಹನ್ ಅಂತ. ಮೋಹನ್ ಗೈಡ್ ನಮಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕನ್ನಡವನ್ನು ಅವರು ಓದ್ತಾರೆ. 400 ವರ್ಷದ ಹಿಂದೆ ಕನ್ನಡ ಹೇಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಇದೆ ನೋಡ್ರಿ. ಈ ಯಾ ಅಂದ್ರೆ ನಾವೀಗ ಈ ಅಂದ್ರೆ ಸ್ವರಗಳ ಈ ಬರಿತೀವಿ, ಅದು ಯಾ ಈ ಬರಿತೀವಿ. ಈ ಮಂದಿರದ ಕೆಲಸವ ಗೈದ ಆಚಾರಿ ಹುಂಬುಜದ ವೆಂಕಟಯ್ಯನು ಅಂತೇಳಿ. ಅಂದ್ರೆ ಈ ಆವಾಗಿನ ಹಳಗನ್ನಡ ಅಥವಾ ನಡುಗನ್ನಡ ಅಕ್ಷರಗಳು ಈ ಟೈಪ್ ಇದ್ದವು. ಈಗ ಯಾರಾದ್ರೂ ಬಂದು ನೋಡಿದ್ರೆ ಅಂದ್ರೆ ಇದು ಓದ್ಲಿಕ್ಕೆ ಆಗಲ್ಲ ಕನ್ನಡ. ಈಗಿನ ಕನ್ನಡದಲ್ಲಿ ಇಲ್ಲ. ಅಂದ್ರೆ ಅವಾಗ ಕೆಲವು ಅಕ್ಷರಗಳ ಪರಿಚಯ ಇದೆ, ಬಟ್ ಓದುವಾಗ ಮಾತ್ರ ಸ್ವಲ್ಪ ವ್ಯತ್ಯಾಸ. ಈ ಈಶ್ವರನ ದೇವಸ್ಥಾನ ದ್ರಾವಿಡ, ಹೊಯ್ಸಳ, ನಾಗರ ಮತ್ತು ಮುಸ್ಲಿಂ ಈ 4 ಶೈಲಿಯಲ್ಲಿದೆ ನೋಡಿ. ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಜನಾಂಗದ, ಈಗ ಮುಸ್ಲಿಂ ಶೈಲಿ ಇರ್ಬೋದು, ದ್ರಾವಿಡ, ನಾಗರ, ಹೊಯ್ಸಳ, ಇವು 4 ಶೈಲಿಯಲ್ಲಿ ಮಿಶ್ರಿತವಾಗಿ ಈ ದೇವಾಲಯದ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ನೋಡಿ. ಟಂಕಸಾಲೆ ಅಂತ ಇದೆ, ಅಂದರೆ ಕೆಳದಿ ಅರಸರು ಇಲ್ಲಿ ನಾಣ್ಯಗಳನ್ನು ಮುದ್ರಣ ಮಾಡ್ತಿದ್ರು ಅಂತ. ಅದ್ರ ಪಕ್ಕದಲ್ಲಿ ಗಣಪತಿ ದೇವಸ್ಥಾನನೂ ಕೂಡ ಇದೆ. ಎದುರುಗಡೆ ಈ ಥರ ಈ ದೇವಸ್ಥಾನ.